ಮೊದಲಿಗೆ ಕೊನೆಗೂ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತ ಸುದ್ದಿ ನಿಜವಾಯಿತು ಅಂತಾನೆ ಹೇಳ್ಬೋದು. ಅರುಣ್ ಯೋಗಿರಾಜ್ ಕೆತ್ತಿದಂತ ಮೂರ್ತಿಯನ್ನ ಕೊನೆಗೂ ಕೂಡ ರಾಮ ಮಂದಿರ ಟ್ರಸ್ಟ್ ಫೈನಲ್ ಮಾಡಿದೆ ಅನ್ನುವಂಥ ಸುದ್ದಿ. ರಿಪಬ್ಲಿಕ್ ಕನ್ನಡ ವರದಿ ಸುದ್ದಿ ಮತ್ತೊಮ್ಮೆ ನಿಜ ಆಯಿತು. ಜನವರಿ 1ರಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿದ್ವಿ. ರಾಮ ಮಂದಿರ ರಾಮಲಲ್ಲನ ಮೂರ್ತಿ ಫೈನಲ್ ಆಗಿದೆ. ಅರುಣ್ ಯೋಗಿರಾಜ್ ಕೆತ್ತಿರುವಂಥ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ರಾಮ ಮಂದಿರ ಟ್ರಸ್ಟ್ ಕಾರ್ಯದರ್ಶಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚಂಪರ್ರಾಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 1ರಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದಂಥ ಸುದ್ದಿ ನಿಜವಾಗಿದೆ. ಮೈಸೂರಿನ HD ಕೋಟೆಯ ಕೃಷ್ಣಲೀಲೆ ಕಲ್ಲನ್ನು ಅರುಣ್ ಕೆತ್ತಿದ್ರು. ಕೃಷ್ಣಶಿಲೆಯ ಕಲ್ಲಲ್ಲಿ ಆ ಒಂದು ರಾಮ ಮಂದಿರವನ್ನು, ರಾಮಲಲ್ಲನ ವಿಗ್ರಹವನ್ನು ಕೆತ್ತಿದ್ರು. ಕರ್ನಾಟಕದ ಕಲ್ಲಿನಲ್ಲಿ ಬಾಲರಾಮನನ್ನು ಅರುಣ್ ಕೆತ್ತಿದ್ರು. ಜನವರಿ 1ರಂದು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿದ್ದು ಈಗ ನಿಜವಾಗಿ ಕಲೆಯಲ್ಲಿ ಬೆಳ್ಕೊಂಡಿದ್ದಾರೆ ಅಂತಲೇ ಖುಷಿ ಆಗ್ತಾ ಇದೆ. ಇತ್ತೀಚೆಗೆ ಮಾತಾಡಿದ್ರಂತ ರೀಸೆಂಟ್ ಡೇಸ್ಗಳಲ್ಲಿ? ರೀಸೆಂಟ್ ಡೇಸಲ್ಲಿ ಮಾತಾಡಿದ್ದೀವಿ. ಅದೇ ಅವರಿಗೆ ಸಮಯ ಸಿಕ್ಕಿದಾಗೆಲ್ಲ ಕಾಲ್ ಮಾಡಿ ಮಾತಾಡಿದ್ದೀವಿ. ಏನಂತ ಹೇಳಿದ್ರು ಮೇಡಮ್? ಚರ್ಚೆಗಳಾಯಿತು ಅಂತ? ಚರ್ಚೆ ಆ ಥರ ಏನಿಲ್ಲ. ಅವರು ಕೆಲಸ ವಿಷಯ ಅಥವಾ ಏನಿದ್ರು ಅದೆಲ್ಲ ಡಿಸ್ಕಸ್ ಮಾಡ್ತಿದ್ದಿಲ್ಲ. ಇದು ಅಲ್ಲಿ ನಡೀತಾ ಇದೆ ಕೆಲಸ ಅಂತಲೇ ಹೇಳ್ತಿದ್ರು. ಆ ವಿಗ್ರಹ ತಯಾರಾಗಬೇಕಾದ್ರೆ ಏನು ಚರ್ಚೆಗಳು ಮಾಡ್ತಿದ್ರಮ್ಮ? ಅದೇ ಆ ಹಾವಭಾವ ಹೇಗೆ ಮೂಡ್ ಬರಬೇಕು, ಮತ್ತು ಪ್ರತಿಯೊಂದೂ ಮಗು ಥರ ದೇವ್ರ ಥರ ಕಾಣಬೇಕು ಅಂತೆಲ್ಲ ಹೇಳ್ತಿದ್ರು, ಡಿಸ್ಕಸ್ ಮಾಡ್ತಿದ್ರು. ಆದರೆ ಇವತ್ತು ಅಧಿಕೃತವಾಗಿ ಸಂಕ್ರಾಂತಿಗೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ. ಹೌದು, ನಮಗೆ 1ನೇ ತಾರೀಕು ಬಂದು ಎಲ್ಲರೂ ಕೇಳಿದಾಗ ನಾವು ಯೂಶ್ವಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ. ಅರುಣ್ ತಾತ ತೀರ್ಕೊಂಡಿದ್ರು ಅಂತ ಆ ದಿನ ಏನೂ ಮಾಡ್ತಿದ್ದಿಲ್ಲ ನಾವು. ಇದು ಅವ್ರದ್ದು ಪೂಜೆ ಮಾಡ್ತಿದ್ವಿ. ಬಟ್ ಈಗ ಇನ್ನೊಂದು ಹೊಸ ಸುದ್ದಿ ಸಿಕ್ಕಿದೆ. ಅವ್ರ ಮನೆತನದ್ದು ಗೌರವ ಕೀರ್ತಿ ಬೆಳೆದಿದೆ ಅಂತ ಆ ಸಂಭ್ರಮ ಪಡೋ ಹಾಗೆ ಮಾಡಿದ್ದಾರೆ ಇವರು. ಅಂದರೆ ಇತ್ತೀಚೆಗೆ ಅವರು ಇದ್ರ ಬಗ್ಗೆ ಚರ್ಚೆಗಳು ಮಾಡಿದಾರೆ ಅಂತ ಮೇಡಮ್? ಈ ಫೋಟೋ ನೋಡಿದ್ರಲ್ಲಿ ಇವತ್ತು ಅಟ್ಲೀಸ್ಟ್ ಫೋಟೋ ಅದೇ ಫೋನಲ್ಲಿ ನೋಡಿದ್ದೀವಿ, ಮತ್ತು ವಿಡಿಯೋ ಕಾಲಲ್ಲಿ 1 ಸತಿ 2 ಸತಿ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ದೇವರು ನಮ್ಮ ಮುಂದೆ ಬಂದಿದ್ದಾರೆ, ರಾಮ ಬಂದಿದ್ದಾರೆ. ಅಂದರೆ ಹೊಸ ವರ್ಷಕ್ಕೆ ಒಂದು ಸಿಹಿ ಸುದ್ದಿ, ಸಂಕ್ರಾಂತಿಗೆ ಮತ್ತೊಂದು ಸಿಹಿ ಸುದ್ದಿ. ಅವರ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಇವತ್ತು. ಹೌದು ಹೌದು, ಫುಲ್ ಫ್ಯಾಮ್ಲಿ ನಾವು ತುಂಬ ಪ್ರೌಡ್ ಆಗಿದ್ದೀವಿ. ಅರುಣ್ ನಮ್ಮ ಫ್ಯಾಮ್ಲಿಗೆ ಪ್ರೈಡ್ ತಂದಿದ್ದಾರೆ, ನೇಷನ್ಗೆ ಪ್ರೈಡ್ ತಂದಿದ್ದಾರೆ. ನಮ್ಮ ಕರ್ನಾಟಕ, ಮೈಸೂರಿಗೆ ಹೆಮ್ಮೆ ಅವರು. ಅಂದರೆ ಸತತ 6 ತಿಂಗಳ ಕಾಲ ಮನೆಯನ್ನು ಬಿಟ್ಟು ಎಲ್ಲ ಯಾವ ರೀತಿ ಇರ್ತಾಯಿದ್ರು, ಹೇಗಿರ್ತಾಯಿದ್ರು ಅಂತ? ಅದು ತುಂಬ ಕಷ್ಟ. ಫ್ಯಾಮ್ಲಿ ಬಿಟ್ಟು ಇರೋದಂದರೆ ಒಂದು ಸನ್ಯಾಸಿ ಜೀವನ, ಮತ್ತು ಒಂಥರ ಎಲ್ಲ ಇದು ವನವಾಸ ಹೋದಾಗೆ. ರಾಮನ ವನವಾಸ 4 ದಿನ ಆದರೆ ಅವ್ರದ್ದು ವನವಾಸ ಒಂಥರ ಹಾಗೆ ಆಗಿದೆ ಮೇಡಮ್. ಅಂದರೆ ಇವತ್ತು ಭಾಳ ಖುಷಿಯಲ್ಲಿದ್ದೀರಿ ಇವತ್ತು. ಒಂದು ನಿಮಿಷ ಆಗಿ ಒಂದು ಲೈವ್. ಹಲೋ, ಇಟ್ಕೊಳ್ಳಿ ಮೇಡಮ್, ಅವ್ರು ಕ್ವಶನ್ ಕೇಳ್ತಾರೆ. ಹೇಳಿ. ಹಲೋ ಸರ್, ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಎಸ್ ಸರ್. ಅಮ್ಮ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಹೇಳಿ. ಅಮ್ಮ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಹಲೋ, ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಹಾಂ ಕೇಳಿಸ್ತಾ ಇದೆ ಹೇಳಿ. ಏನನ್ಸುತ್ತೆ ಇವತ್ತು ನಿಮ್ಮ ಮಗ ಅರುಣ್ ಯೋಗಿರಾಜ್ ಕೆತ್ತಿದಂಥ ರಾಮಲನ್ನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮ ಮಂದಿರದಲ್ಲಿ. ಎಷ್ಟೋ ವರ್ಷದ ಕನಸು ಇವತ್ತು ಆ ಒಂದು ಭಾಗ್ಯ, ಕೆಲಸ ಮಾಡ್ಲಿಕ್ಕೆ ಭಾಗ್ಯ ನಿಮ್ಮ ಮಗನಿಗೆ ಸಿಕ್ಕಿದೆ. ಏನು ಹೇಳ್ತೀರಾ? ಅಯ್ಯೋ, ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಮನೆಯವರೆಲ್ಲ, ನಮ್ಮ ಕುಟುಂಬದವರೆಲ್ಲ ಸಂಭ್ರಮ ಪಡ್ತಾ ಇದ್ದೀವಿ. ಮತ್ತು 6 ತಿಂಗಳಿಂದ ಅವನು ಶ್ರಮ ಪಟ್ಟಿದ್ದಕ್ಕೂ ದೇವರು ಏನೋ ಫಲ ಕೊಟ್ಟಿದ್ದಾನೆ ಅವನಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವನು ನಿಜವಾಗ್ಲೂ ಮಗು ಹುಟ್ಟುತ್ತವಳಿಂದ ಅವನ ಮನೇಲೇ ಇಲ್ಲ ಪಾಪ. ಹಂಗೆ ಕೆಲಸ ಮಾಡಿದ್ದಾನೆ. ಮನೆ ಕಡೆನೇ ಲಿಗ ಇಲ್ಲ. ಅವನು 14 ವರ್ಷ ವನವಾಸ ಹೋದಂಗೆ ಹೋಗ್ಬಿಟ್ಟಿದ್ದಾನೆ. ನೋಡಿ, ಅಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗೋದು 500 ವರ್ಷಗಳ ಕನಸು.
500 ವರ್ಷಗಳ ಕನಸು ನಮ್ಗದನ್ನ ನಾವು ಈ ಒಂದು ಜನರೇಷನ್ ನೋಡೋದೇ ಒಂದು ಭಾಗ್ಯ. ಅಂಥದ್ರಲ್ಲಿ ಅಲ್ಲಿನ ಮಂದಿರದ ಅಂದ್ರೆ ರಾಮಲಲ್ಲನ ವಿಗ್ರಹವನ್ನ ನಿಮ್ಮ ಮಗನೇ ಕೆತ್ತಿದ್ದಾರೆ, ಅದರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ? ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ಅವ್ರ ತಂದೆ ಇದ್ರೆ ಇನ್ನೂ ಖುಷಿ ಪಡ್ತಿದ್ರು. ಅದು ಅಜರಾಮರ ಹಂಗಿರ್ತಿದ್ರು. ಅದೊಂದೇ ಅವನಿಗೆ ಇದು ತಂದುಕೊಟ್ಟಿದೆ, ನೋವು ತಂದುಕೊಟ್ಟಿದೆ ಅಷ್ಟೇ. ನಿಮ್ಮ ಮಗ ಕೆತ್ತಿರೋ ಮೂರ್ತಿನ ನೀವು ಯಾವಾಗ ತಂದೆನೇ ಗೈಡು ಅವನಿಗೆಲ್ಲನೂ. ನಿಮ್ಮ ಮಗ ಕೆತ್ತಿರೋ ಮೂರ್ತಿನ ನೀವು ಯಾವಾಗ ನೋಡಕ್ಕೆ ಹೋಗ್ತೀರಾ? ನಾವು ಇದೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗ್ತೀವಿ. ನಾವು ಯಾವಾಗ ಕರ್ಕೊಂಡು ಹೋದ್ರೂ ಹೋಗ್ತೀವಿ. ನಮಗೆ ಈಗ ನೋಡೋಕ್ಕೆ ಸೌಭಾಗ್ಯನೇ ಇಲ್ಲ ಅಂದ್ಕೊಂಡು ಅಳ್ತಾ ಇದೆ. ಅಲ್ಲ, ಬರೀ ಇದು ಮಾತ್ರ ಅಲ್ಲ, ಸಾಕಷ್ಟು ಮೂರ್ತಿಗಳನ್ನು ಕೆತ್ತಿದ್ದಾರೆ. ಮೈಸೂರಿನಲ್ಲೂ ಸಾಕಷ್ಟು ಮೂರ್ತಿಗಳನ್ನು ಕೆತ್ತಿದ್ದಾರೆ. ಜೊತೆಗೆ ಕೇದಾರನಾಥದ ಶಂಕರಾಚಾರ್ಯರ ಮೂರ್ತಿಯನ್ನು ಕೂಡ ಕೆತ್ತಿದಾಗ ಮೋದಿ ಅವ್ರ ಬಗ್ಗೆ ಮಾತನಾಡಿದ್ರು. ಆ ಸಂದರ್ಭಗಳನ್ನೆಲ್ಲ ನೆನೆಸ್ಕೊಂಡಾಗ ಆವಾಗಲೂ ಅವನೇ ಹೋದ, ಚಳಿ ಕಣಮಲ್ಲ ಆಗಲ್ಲ. ಆವಾಗ ನಮ್ಮನೆಯವ್ರು ಇದ್ದರು, ಕಳಿಸುವಾಗ ಅವ್ರ ಅಪ್ಪನೇ ಕಳಿಸ್ಬಿಟ್ಟು ಹಿಂಗೆ ಮಾಡಪ್ಪ, ಹಿಂಗೆ ಥರ ಮಾಡು ಅಂತ ಹೇಳಿ ಕಳಿಸಿದ್ರು. ಕಳಿಸ್ಬಿಟ್ಟು ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ಇದಾದರು. ಅದೇ ಅವ್ನಿಗೆ ನೋವು ಕೊಟ್ಟಿದ್ದು. ನೋಡಿ ಅಮ್ಮ, ಈಗ ನಿಮ್ಮ ಮಗುಂದೇ ಆಯ್ಕೆ ಆಯ್ತು ಕೆತ್ತನೆ ಮೂರ್ತಿಯನ್ನ ಕೆತ್ತನೆ ಮಾಡಿರೋದು. ಅವನ ದೇವ್ರ ಆಶೀರ್ವಾದ ಅನ್ಸುತ್ತೆ. ಹೌದೌದು. ತುಂಬಾನೇ ಖುಷಿ ಆಗ್ತಾ ಇದೆ. ಅಂತ ಮೂರ್ತಿ ನೀವು ಗಮನಿಸ್ತಿದ್ದೀರಾ, ಅದು ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ 500 ವರ್ಷಗಳ ಕನಸು. ಅದು ನಿನ್ನೆ ಮೊನ್ನೆಯಿಂದಲ್ಲ, ನಿಮ್ಮ ಯಜಮಾನರು ಕೆತ್ತಿರುವಂಥ ಮೂರ್ತಿಯೇ ಆಯ್ಕೆ ಆಗಿದೆ. ಯಾಕೆ ಆಯ್ಕೆ ಆಗಬೇಕಿತ್ತು ಅಂತ ನೀವು ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ನೀವೇನು ಗಮನಿಸಿದ್ರೆ, ಅವ್ರನ್ನ ಕಲೆಯನ್ನಾಗಿರ್ಬೋದು, ಅವರ ಕಲಾ ಚಾತುರ್ಯವನ್ನಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ? ಅವರು ಕಲೆಯಲ್ಲಿ ಒಂದು ಬೇರೆ ಮಾತೇ ಇಲ್ಲ. ಅವ್ರದ್ದು ಕಲೆಯಲ್ಲಿ ನಾವು ಏನು ಎರರ್ಸ್ನ ತೆಗಿಲಿಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತು ಅವರು ಪ್ರತಿಯೊಂದೂ ನೀಟಾಗಿ ಸ್ಟಡಿ ಮಾಡಿ ಅದು ಓದಿದ ಆ ವಿದ್ಯೆನ ಹೇಗೆ ನೀಟಾಗಿ ಇದು ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲಿ ಅದು ಪ್ರತಿಯೊಂದು ವಿಗ್ರಹ ನೋಡಿದ್ರೆ ಗೊತ್ತಾಗ್ತದೆ ಅವ್ರದ್ದು ಕಲೆ ಉಕ್ಕಿ ಬರ್ತದೆ. ರಾಮ ಮಂದಿರಕ್ಕೆ ರಾಮಲಲ್ಲನ ಮೂರ್ತಿಯನ್ನು ಕೆತ್ತಬೇಕು ಅಂತ ನಿಮಗೆ ಕೆಲಸವನ್ನು ಅಂದರೆ ಆ ಒಂದು ಅವಕಾಶವನ್ನು ಸಿಕ್ಕಂಥ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ರಾ ಇದೇ ಸೆಲೆಕ್ಟ್ ಆಗುತ್ತೆ, ನಮ್ಮ ಯಜಮಾನ್ರ ಕೆತ್ತಿರೋ ಮೂರ್ತಿನೇ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿ? ಸೆಲೆಕ್ಟ್ ಆಗುತ್ತೆ ಅಂತ ಆ ಥರ ಯೋಚನೆ ಮಾಡಿಲ್ಲ. ಬಟ್ ಅವಕಾಶ ಸಿಕ್ಕಿದ್ದೇ ನಮಗೆ ಪುಣ್ಯ. ಏನು ಯೋಚನೆ ಮಾಡಿದೆ, ನೀವು ಹೋಗಿ ಮಾಡಿ ಬನ್ನಿ ಅಷ್ಟೇ ನಾವು ಯೋಚನೆ ಮಾಡಿದ್ದು. ಹೋಗಿ ಮಾಡಿ ಬರಬೇಕು ಅಂತ, ಅದೇ ಸ್ಥಳಕ್ಕೆ ಹೋಗಿ ಮಾಡಬೇಕು ಅಂತ ಕಂಡೀಷನ್ ಇತ್ತು. ಅದು ಆ ಟೈಮಲ್ಲಿ ನಮ್ಮ ಮಕ್ಕಳು ತುಂಬ ಸಣ್ಣವರು. ನನ್ನ ಮಗು ನಡೆಯೋದು ನೋಡಿಲ್ಲ, ಅರುಣ್ ಬೆಳೆಯೋದು ನೋಡಿಲ್ಲ. ಅದೆಲ್ಲ ಸ್ಯಾಕ್ರಿಫೈಸ್ ಎಲ್ಲ ಇವತ್ತು ಎಲ್ಲ ಫುಲ್ ನಮಗೆ ಭಾವುಕರಾಗ್ತಾ ಇದ್ದೀವಿ. ನಾವು ತುಂಬ ಖುಷಿ ಆಗ್ತಾಯಿದೆ. ವಿಜೇತ ಅವರೇ, ಅವಕಾಶ ಸಿಕ್ಕಿದ್ದೇ ಒಂದು ಪುಣ್ಯ, ಖುಷಿ ಅಂತ ಅಂತಿದ್ದೀರಿ. ಅಂಥದ್ರಲ್ಲಿ ಇವತ್ತು ಸೆಲೆಕ್ಟ್ ಆಗಿದೆಯಲ್ಲ, ಇವಾಗ ಏನು ಹೇಳ್ತೀರಿ? ಸೆಲೆಕ್ಟ್ ಆಗಿದ್ದು ತುಂಬ ಹೆಮ್ಮೆಯ ವಿಷಯ ಮತ್ತು ತುಂಬ ತೃಪ್ತಿ ಕೊಡುವ ವಿಷಯ. ಹಾರ್ವೆಸ್ಟ್ ಫೆಸ್ಟಿವಲ್ ಸಂಕ್ರಾಂತಿಗೆ ಹೇಳ್ತೀವಿ, ನಮ್ಮ ಮನೆ ತುಂಬಿ ಹೋಗ್ತಾ ಇದೆ ಖುಷಿಯಿಂದ. ಎಲ್ಲ ಮನೆತನದ ಇದು ಪ್ರೈಡ್ ಮತ್ತು ನಮ್ಮದು ಗೌರವನ ಹೆಚ್ಚಿಸಿರೋ ಅರುಣ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಬರ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬರ್ತಾರೆ, ದಿನ ಮನೆಯಲ್ಲಿ ತುಂಬಿರ್ತದೆ. ಎಲ್ಲರೂ ಬಂದು ವಿಶ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಜನರ ಭಕ್ತಿ ಭಾವನೆ ನೋಡಿನೇ ನಮಗೆ ದಿನ ಕಣ್ತುಂಬಿ ಬರ್ತಿತ್ತು. ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆಯಲ್ಲ ನಮಗೆ, ನಾವು ತುಂಬ ಪುಣ್ಯವಂತರು ಅಂತಲೇ ಅನಿಸ್ತಿತ್ತು. ನೋಡಿ, ಅವ್ರ ತಂದೆಯವರು ಹೇಳಿದ್ರಂತೆ, ಅಂದರೆ ನಿಮ್ಮ ಮಾವನವರು ದುಡ್ಗೋಸ್ಕರ ಇದೆಲ್ಲ ಮಾಡಬೇಡ, ದುಡ್ಗೋಸ್ಕರ ಮಾಡಲ್ಲ ಅಂದರೆ ಮಾತ್ರ ಈ ಒಂದು ಫೀಲ್ಡ್ಗೆ ಬಾ ಅಂತ ಹೇಳಿ. ಸೊ ತಂದೆಯಿಂದ ಕಲ್ತಂಥ ಪಾಠಗಳು ಎಷ್ಟಿದೆ ಅಂಥೇಳಿ?
ಹೌದು, ಮಾವನವ್ರು ಯಾವಾಗಲೂ ಹೇಳ್ತಿದ್ರು, ತಂದು ಮಾರಬೇಡ, ನೀನೇ ಮಾಡಿ ಮಾರೋದಾದ್ರೆ ಇದು ಮಾಡಿ ಇದು ಕೊಡಬೇಕು, ತೃಪ್ತಿ ಪಡಿಸ್ಬೇಕು, ಜನರು ಕಣ್ಣೀರು ಹಾಕಿ ಇಲ್ಲಿಂದ ದೇವ್ರನ್ನ ಕಾಣಿಸ್ಬೇಕು ಅಂತ ಹೇಳ್ತಿದ್ರು. ಹಾಗೆ ಅರುಣ್ ಮಾಡ್ತಿದ್ರು. ಮತ್ತು ಅವರಿಂದ ಭಾಳ ಕಲ್ತಿದ್ದಾರೆ. ಅವ್ರ ತಾತ ಆಗಲಿ ತಂದೆ ಆಗಲಿ ಅವ್ರ ವಿದ್ಯೆನ ಇನ್ನೂ ಉಳಿಸಿ ಬೆಳೆಸಿದ್ದಾರೆ. ವಿಜೇತಾ ಅವರೇ, ಸಾಕಷ್ಟು ಮೂರ್ತಿಗಳನ್ನು ಕೆತ್ತಿದ್ದಾರೆ. ಅವ್ರು ಕೆತ್ತಿದಂಥ ಮೂರ್ತಿಗಳು ಎಲ್ಲ ಕಡೆಯಲ್ಲೂ ಕೂಡ ಒಂದು ಪ್ರಖ್ಯಾತಿಯನ್ನು ಗಳಿಸಿದೆ. ಸೊ ನಿಮಗೆ ಯಾವ ಮೂರ್ತಿ ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸುತ್ತೆ, ಖುಷಿ ಕೊಡುತ್ತೆ, ಯಾವುದು ಇಷ್ಟ ಅನಿಸುತ್ತೆ ನಿಮಗೆ? ಈಗ ಎಲ್ಲದಕ್ಕಿಂತ ಜಾಸ್ತಿ ರಾಮ್ಲಲ್ಲ ಅವರೇ ಇಷ್ಟ. ಯಾಕಂದರೆ ಅದನ್ನು ಬೀಟ್ ಮಾಡೋಂಥ ದೇವರು ಇಲ್ಲ, ಮತ್ತು ಯಾವ ಕಂಪ್ಯಾರಿಸನೇ ಇಲ್ಲ. ಎಲ್ಲ ಪ್ರತಿಯೊಂದೂ ಚೆನ್ನಾಗಿದೆ. ಬಟ್ ಈ ದೇವರು ನೋಡಿ ಕ್ರಿಯೇಟ್ ಮಾಡಿರೋದು. ನೀವು ಎಲ್ಲರಿಗೂ ನಿಮಗೆ ದರ್ಶನ ಸಿಕ್ಕಿದಾಗ ನೀವೆಲ್ಲರೂ ನಮಗೆ ಫೋನ್ ಮಾಡಿ ಅಥವಾ ಬಂದಿನೇ ನಮಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತೀರಾ ಅರುಣ್ಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, ಅದ್ರ ಬಗ್ಗೆ ನೀವು ಗೌರವ ವ್ಯಕ್ತಪಡಿಸ್ತಿದ್ದೀರಾ, ಪ್ರೀತಿ ತೋರಿಸ್ತಿದ್ದೀರಾ, ಖುಷಿ ವ್ಯಕ್ತಪಡಿಸ್ತಿದ್ದೀರಾ, ಒಂದು ರೀತಿಯಲ್ಲಿ ನಿಮ್ಮದು ಪುಣ್ಯ ಅಂತಲೇ ಹೇಳ್ತಾ ಇದ್ದೀರಾ. ಈಗ ನೀವು ಯಾವಾಗ ಹೋಗ್ತೀರಾ ನೋಡೋಕ್ಕೆ? ಅವಕಾಶ ಇದೆಯಾ ನಿಮಗೆ? ಹೌದು, ನಮಗೆ ಇನ್ನೂ ಏನು ವಿಷಯ ತಿಳಿಸಿಲ್ಲ. ಅವಕಾಶ ಬಂದಿದ್ದಾಗಲೇ ಹೋಗ್ತೀವಿ. ಮತ್ತು ಈ ಫಂಕ್ಷನ್ಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಆಮೇಲೆ ಬಿಡ್ತಾರಲ್ಲ ಆವಾಗ ಹೋಗ್ತೀವಿ ನಾವು. ಓಕೆ ವಿಜೇತಾ ಅವರೇ, ನಿಮ್ಮ ಅತ್ತೆಯವರಿಗೆ ಫೋನ್ ಕೊಡಿ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಂ, ಫೋನ್. ಅಮ್ಮ ಎಷ್ಟೋ ಗಮನಿಸ್ತಾ ಇದ್ದೀರಾ, ಅವರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಆ ಖುಷಿಗೆ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಒಂದು ರೀತಿಯಲ್ಲಿ ಅವರಿಗೆ ಗೌರವ, ಹೆಮ್ಮೆ, ಅದರಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ಕಿದ್ದೇ ಒಂದು ರೀತಿಯಲ್ಲಿ ಪುಣ್ಯ ಅನ್ನುವಂತಿತ್ತು. ಅಂಥದ್ರಲ್ಲಿ ಅವರ ಕೆತ್ತಿದ ಮೂರ್ತಿಯೇ ಇವತ್ತು ಸೆಲೆಕ್ಟ್ ಆಗಿದೆ ಅಂತಂದರೆ ಬಹಳ ಖುಷಿಯ ಸಂಭ್ರಮ. ಸರಸ್ವತಮ್ಮ ಮಾತನಾಡ್ತಾ ಇದ್ರು. ಅಮ್ಮ ನಮಸ್ತೆ. ನಿಮ್ಮ ಯಜಮಾನರ ಕಾಲದಲ್ಲಿ, ಅಂದರೆ ಈ ಹಿಂದೆ ಕೃಷ್ಣರಾಜ ಒಡೆಯವರ ಆ ಸಂದರ್ಭದಲ್ಲೂ